ಈ ಮೂಲಕ ಕಾಂಗ್ರೆಸ್ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡ್ತಾ ಇದೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ಳುವಂತಹ ರೀತಿಯೇ ಒಂದು ರೀತಿಯಕ್ಕೆ ಕಾರಣ ಆಗ್ತಾ ಇದೆ. ಮನೆ ಇಲ್ಲದವರಿಗೆ ಮನೆ ಕೊಡಿ, ಅದರಲ್ಲಿ ನಮ್ಮದು ಯಾವುದೇ ರೀತಿಯ ತಕರಾರು ಇಲ್ಲ. ಆದರೆ ಕೋಗಿಲು ಲೇಔಟ್ ಒತ್ತುವರಿ ತೆರವು ವಿಚಾರದಲ್ಲಿ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡ್ತಾ ಇದೆ ಇದೇ ಕಾಂಗ್ರೆಸ್. ರಾಜ್ಯ ಸರ್ಕಾರಿ ಜಮೀನು ಒತ್ತುವರಿ ಮಾಡಿದ್ದೇ ಮೊದಲು ಕಾನೂನು ಬಾಹಿರ. ಅಲ್ಲಿ ಯಾರ ಅನುಮತಿಯನ್ನ ಕೇಳಿಕೊಂಡು ಇವರು ಮನೆಗಳನ್ನ ಕಟ್ಕೊಂಡ್ರು, ಅಲ್ಲಿ ವಾಸ ಇದ್ರು, ಇವೆಲ್ಲವನ್ನೂ ಕೂಡ ಸರ್ಕಾರ ಗಮನಿಸಿತು. ಸರ್ಕಾರ ದಾಖಲೆಗಳನ್ನ ತೆಗೆಯಿತು. ಆ ದಾಖಲೆಗಳ ಪ್ರಕಾರವಾಗಿ ಇವರೆಲ್ಲ ಅಕ್ರಮ ನಿವಾಸಿಗಳು ಅಂತ ಒತ್ತುವರಿಯನ್ನ ತೆರವು ಮಾಡುವ ಕೆಲಸಕ್ಕೆ ಸರ್ಕಾರ ಮುಂದಾಯಿತು. ಅಕ್ರಮವಾಗಿ ಶೆಡ್ ಹಾಕಿಕೊಂಡವರಿಗೆ ಈಗ ಸಕ್ರಮವಾಗಿ ಮನೆ ಮಾಡಿಕೊಡ್ತಾ ಇದೆ ಸರ್ಕಾರ. ಅಲ್ಲಿ ಇದ್ದವರು ಕಾನೂನು ರೀತ್ಯ ನೂರಾರು ವರ್ಷಗಳಿಂದ ಇದ್ದವರಲ್ಲ. ಅಲ್ಲಿ ಇದ್ದಂತಹ ಜಾಗ ಅವರ ಪಿತ್ರಾರ್ಜಿತ ಆಸ್ತಿ ಅಲ್ಲ. ಅಕ್ರಮವಾಗಿ ಶೆಡ್ಗಳನ್ನ ಮಾಡಿಕೊಂಡು ರಾತ್ರೋರಾತ್ರಿ ಆ ರೀತಿ ಅಕ್ರಮವಾಗಿ ಶೆಡ್ ಹಾಕೊಂಡವ್ರಿಗೆ ಈಗ ಸಕ್ರಮವಾಗಿ ಮನೆಯನ್ನ ಕೊಡ್ತಾ ಇರೋದು ಯಾವ ನ್ಯಾಯ? ಕಾನೂನು ಬಾಹಿರವಾಗಿದ್ರು ಅಂತ ಅವರನ್ನ ಅಲ್ಲಿಂದ ಮನೆ ಖಾಲಿ ಮಾಡಿಸಿದವ್ರು ನೀವೇ. ಈಗ ಅವರನ್ನ ಕರ್ಕೊಂಡು ಬಂದು ಬೇರೆ ಸಕ್ರಮ ಮನೆಗಳಲ್ಲಿ ಕೂರಿಸ್ತಾ ಇದ್ದೀರಲ್ಲ. ಮನೆ ಕಳ್ಕೊಂಡವರು ಪ್ರಶ್ನೆ ಮಾಡಬಾರ್ದಾ? ಸುಮಾರು ವರ್ಷಗಳಿಂದ ಇನ್ನೂ ಮನೆಗಳೇ ಇಲ್ಲ, ಜಾಗ ಇಲ್ಲ ಅಂತವ್ರಿಗೆ ನೀವೇನ್ ಮಾಡ್ತೀರಿ? ಆಗಿದ್ರೆ ಬೈಯಪ್ಪನಹಳ್ಳಿಯಲ್ಲಿ ಮನೆ ಹಂಚೋದಕ್ಕೆ ಸರ್ಕಾರ ಈಗ ಮುಂದಾಗಿದೆ. ಆದ್ರೆ ಕೋಗಿಲು ಪ್ರಕರಣದಲ್ಲಿ ಮಾತ್ರ ಸೂಪರ್ ಫಾಸ್ಟ್ ಕೆಲಸ. ಯಾರೋ ಹೇಳಿದ್ರು, ಅವ್ರ ಸೂಚನೆಯಂತೆ ಮೀಟಿಂಗ್ ಮಾಡ್ತಾರೆ, ಸಂಜೆವರೆಗೂ ಅದನ್ನ ಡಿಕ್ಲೇರ್ ಮಾಡ್ತಾರೆ. ಇನ್ನೊಂದು 2 ದಿನದಲ್ಲಿ ಅವ್ರ ಮನೆಗಳು ಸಿಗುತ್ತೆ. ವೀಕ್ಷಕರೇ, 2 ದಿನದಲ್ಲಿ ಮನೆಗಳು ಸಿಗುತ್ತೆ. 2 ವರ್ಷ ಅಲ್ಲ, 20 ವರ್ಷದಿಂದ ಹೊಡೆದಾಟ, 20 ತಿಂಗಳಿಂದ ಹೊಡೆದಾಟ. ಮನೆ ಕೊಡಿ ಅಂತ ಎಡತಾಗ್ತಾ ಇದ್ದಾರೆ. ಆದ್ರೆ ಅಂತವ್ರಿಗೆಲ್ಲ ಮನೆ ಕೊಡ್ತಾ ಇದ್ದೀರಾ? ಇಲ್ಲ. ಯಾಕೆ ಈ ರೀತಿಯ ತಾರತಮ್ಯ ಅನ್ನುವಂತಹ ಪ್ರಶ್ನೆಯನ್ನ ಈಗ ಮಾಡಲಾಗ್ತಾ ಇದೆ. ನೋಡಿ, ಬಹಳ ಸರಳವಾಗಿದೆ. ಆ ವಿಚಾರದಲ್ಲಿ ಸರ್ಕಾರ ಇಷ್ಟೊಂದು ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ಎಷ್ಟು ಜನ ಅತಿವೃಷ್ಟಿಯಿಂದ ಮನೆ ಕಳ್ಕೊಂಡಿಲ್ಲ, ಎಷ್ಟು ಜನ ಭೂಕುಸಿತಾಗಿ ಬೀದಿಗೆ ಬಂದಿಲ್ಲ, ಅಂತವ್ರಿಗೆ ಯಾಕೆ ಮನೆ ಕೊಡ್ತಾ ಇಲ್ಲ ಸರ್ಕಾರ? ಮುಸ್ಲಿಮರಿಗಾಗಿ ಮಾತ್ರ ರಾಜ್ಯ ಸರ್ಕಾರ ಫಟಾಫಟ್ ಕೆಲಸ ಮಾಡ್ತಾ ಇದೆಯಾ? ಹಿಂಗ್ಯಾಕೆ? 3 ದಿನದ ಹಿಂದೆ ಡಿಸಿಎಂಗೆ ಕೆಸಿ ವೇಣುಗೋಪಾಲ್ ಕರೆ ಮಾಡ್ತಾರೆ. ಕೇವಲ 24 ಗಂಟೆಗಳ ಒಳಗೆ ಸಿದ್ದರಾಮಯ್ಯ ಮಹತ್ವದ ಸಭೆಯನ್ನ ಕರೀತಾರೆ. ಕೇವಲ 48 ಗಂಟೆಯೊಳಗೆ ಬದಲಿ ಸ್ಥಳ ಗುರುತು ಮಾಡುತ್ತೆ ಸರ್ಕಾರ. ಕೇವಲ 48 ಗಂಟೆಯೊಳಗೆ ಬದಲಿ ಸ್ಥಳದ ಸಮೀಕ್ಷೆಯೂ ಕೂಡ ಪೂರ್ಣ ಆಗುತ್ತೆ. 48 ಗಂಟೆಯೊಳಗೆ ಒತ್ತುವರಿದಾರರಿಗೆ ಫ್ಲಾಟ್ ಘೋಷಣೆ ಆಗುತ್ತೆ. ಸುಮಾರು 11,20,000 ರೂಪಾಯಿ ಬೆಲೆ ಬಾಳುವ ಫ್ಲಾಟ್ಗಳನ್ನ ಅವರಿಗೆ ಪ್ರಕಟ ಮಾಡ್ತಾರೆ, ಅನೌನ್ಸ್ ಮಾಡ್ತಾರೆ. ಏಕಾಏಕಿ ಬುಲೆಟ್ ಸ್ಪೀಡ್ಗೆ ಬಂದಿದೆ ಸಿದ್ದರಾಮಯ್ಯ ಸರ್ಕಾರ ಇವರ ಪ್ರಕರಣದಲ್ಲಿ, ಈ ವಿಚಾರದಲ್ಲಿ ಮಾತ್ರ. ಈ ಸ್ಪೀಡ್ಗೆ ಹೈಕಮಾಂಡ್ ಹಸ್ತಕ್ಷೇಪವೇ ಕಾರಣ ಆಯ್ತಾ? ಕೇರಳ ಚುನಾವಣೆ ಕಾರಣಕ್ಕೆ ಸರ್ಕಾರದ ವೇಗ ಹೆಚ್ಚಾಯ್ತಾ? ಅತಿಯಾದ ಓಲೈಕೆ, ತುಷ್ಟೀಕರಣ, ಯಾರೋ ಬಂದು ಹೇಳಿದ್ರು ಅಂತ ಹೇಳಿ ನೀವು ಅವರಿಗೆ ಮನೆಗಳನ್ನ ಕೊಡ್ತಾ ಇದ್ದೀರಿ. ನಾನು ಹೇಳಿದ್ನಲ್ಲ, ಕಾನೂನು ರೀತ್ಯ ಇದ್ದವರಲ್ಲ ಅವರು. ನೂರಾರು ವರ್ಷಗಳಿಂದ ಅವರ ಪಿತ್ರಾರ್ಜಿತ ಆಸ್ತಿಯಲ್ಲಿ ಇದ್ದವರಲ್ಲ. ಬಾಗಲಕೋಟೆ, ಬಿಜಾಪುರ ಆ ಸೈಡೆಲ್ಲ ನದಿಯಲ್ಲಿ ಊರುಗಳೇ ಮುಳುಗೋಗಿ ಮನೆ ಕೊಡೋದಕ್ಕೆ ಎಷ್ಟು ವರ್ಷ ಬೇಕಾಯ್ತು. ಈಗಲೂ ಕೂಡ ವಿಧಾನಸೌಧಕ್ಕೆ ಓಡಾಡ್ತಾರವರು, ದಯಮಾಡಿ ನಮಗೆ ಪರಿಹಾರ ದುಡ್ಡು ಕೊಡಿ, ನಮಗೆ ಮನೆ ಕಟ್ಕೊಡಿ ಅಂತ. ಅವ್ರು ಯಾರು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಬೆಳಗಾವಿಯಲ್ಲಿ ಮಳೆ ಹೆಚ್ಚಾಗಿ ಮನೆಗಳೆಲ್ಲವೂ ಕೂಡ ನೆಲಸಮ ಆದವು. ಅವ್ರಿಗೆ ಮನೆ ಕಟ್ಕೊಟ್ಟಿದ್ದೀರಾ ಇದೇ ಸ್ಪೀಡಲ್ಲಿ? 2 ದಿನ ಬೇಡ, 2 ವರ್ಷ ತಗೊಳ್ಳಿ, ಕಟ್ಕೊಟ್ರ? ಹೋದ ವರ್ಷ ಅಲ್ಲಿ ಏನ್ ಸಮಸ್ಯೆ ಆಯ್ತು? ಇದನ್ನೆಲ್ಲ ಸರ್ಕಾರ ಯಾಕೆ ಗಮನಿಸಬಾರದು? ಯಾಕೆ ಈ ತಾರತಮ್ಯ? ಇನ್ನು ನೆಕ್ಸ್ಟ್, ಈ ಮೂಲಕ ಕಾಂಗ್ರೆಸ್ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡ್ತಾ ಇದೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ಳುವಂತಹ ರೀತಿಯೇ ಒಂದು ರೀತಿಯಕ್ಕೆ ಕಾರಣ ಆಗ್ತಾ ಇದೆ. ಮನೆ ಇಲ್ಲದವರಿಗೆ ಮನೆ ಕೊಡಿ, ಅದರಲ್ಲಿ ನಮ್ಮದು ಯಾವುದೇ ರೀತಿಯ ತಕರಾರು ಇಲ್ಲ. ಆದರೆ
ಕೋಗಿಲು ಲೇಔಟ್ ಒತ್ತುವರಿ ತೆರವು ವಿಚಾರದಲ್ಲಿ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡ್ತಾ ಇದೆ ಇದೇ ಕಾಂಗ್ರೆಸ್. ರಾಜ್ಯ ಸರ್ಕಾರಿ ಜಮೀನು ಒತ್ತುವರಿ ಮಾಡಿದ್ದೇ ಮೊದಲು ಕಾನೂನು ಬಾಹಿರ. ಅಲ್ಲಿ ಯಾರ ಅನುಮತಿಯನ್ನ ಕೇಳಿಕೊಂಡು ಇವರು ಮನೆಗಳನ್ನ ಕಟ್ಕೊಂಡ್ರು, ಅಲ್ಲಿ ವಾಸ ಇದ್ರು, ಇವೆಲ್ಲವನ್ನೂ ಕೂಡ ಸರ್ಕಾರ ಗಮನಿಸಿತು. ಸರ್ಕಾರ ದಾಖಲೆಗಳನ್ನ ತೆಗೆಯಿತು. ಆ ದಾಖಲೆಗಳ ಪ್ರಕಾರವಾಗಿ ಇವರೆಲ್ಲ ಅಕ್ರಮ ನಿವಾಸಿಗಳು ಅಂತ ಒತ್ತುವರಿಯನ್ನ ತೆರವು ಮಾಡುವ ಕೆಲಸಕ್ಕೆ ಸರ್ಕಾರ ಮುಂದಾಯಿತು. ಅಕ್ರಮವಾಗಿ ಶೆಡ್ ಹಾಕಿಕೊಂಡವರಿಗೆ ಈಗ ಸಕ್ರಮವಾಗಿ ಮನೆ ಮಾಡಿಕೊಡ್ತಾ ಇದೆ ಸರ್ಕಾರ. ಅಲ್ಲಿ ಇದ್ದವರು ಕಾನೂನು ರೀತ್ಯ ನೂರಾರು ವರ್ಷಗಳಿಂದ ಇದ್ದವರಲ್ಲ. ಅಲ್ಲಿ ಇದ್ದಂತಹ ಜಾಗ ಅವರ ಪಿತ್ರಾರ್ಜಿತ ಆಸ್ತಿ ಅಲ್ಲ. ಅಕ್ರಮವಾಗಿ ಶೆಡ್ಗಳನ್ನ ಮಾಡಿಕೊಂಡು ರಾತ್ರೋರಾತ್ರಿ ಆ ರೀತಿ ಅಕ್ರಮವಾಗಿ ಶೆಡ್ ಹಾಕೊಂಡವ್ರಿಗೆ ಈಗ ಸಕ್ರಮವಾಗಿ ಮನೆಯನ್ನ ಕೊಡ್ತಾ ಇರೋದು ಯಾವ ನ್ಯಾಯ? ಕಾನೂನು ಬಾಹಿರವಾಗಿದ್ರು ಅಂತ ಅವರನ್ನ ಅಲ್ಲಿಂದ ಮನೆ ಖಾಲಿ ಮಾಡಿಸಿದವ್ರು ನೀವೇ. ಈಗ ಅವರನ್ನ ಕರ್ಕೊಂಡು ಬಂದು ಬೇರೆ ಸಕ್ರಮ ಮನೆಗಳಲ್ಲಿ ಕೂರಿಸ್ತಾ ಇದ್ದೀರಲ್ಲ. ಮನೆ ಕಳ್ಕೊಂಡವರು ಪ್ರಶ್ನೆ ಮಾಡಬಾರ್ದಾ? ಸುಮಾರು ವರ್ಷಗಳಿಂದ ಇನ್ನೂ ಮನೆಗಳೇ ಇಲ್ಲ, ಜಾಗ ಇಲ್ಲ ಅಂತವ್ರಿಗೆ ನೀವೇನ್ ಮಾಡ್ತೀರಿ? ಆಗಿದ್ರೆ ಬೈಯಪ್ಪನಹಳ್ಳಿಯಲ್ಲಿ ಮನೆ ಹಂಚೋದಕ್ಕೆ ಸರ್ಕಾರ ಈಗ ಮುಂದಾಗಿದೆ. ಆದ್ರೆ ಕೋಗಿಲು ಪ್ರಕರಣದಲ್ಲಿ ಮಾತ್ರ ಸೂಪರ್ ಫಾಸ್ಟ್ ಕೆಲಸ. ಯಾರೋ ಹೇಳಿದ್ರು, ಅವ್ರ ಸೂಚನೆಯಂತೆ ಮೀಟಿಂಗ್ ಮಾಡ್ತಾರೆ, ಸಂಜೆವರೆಗೂ ಅದನ್ನ ಡಿಕ್ಲೇರ್ ಮಾಡ್ತಾರೆ. ಇನ್ನೊಂದು 2 ದಿನದಲ್ಲಿ ಅವ್ರ ಮನೆಗಳು ಸಿಗುತ್ತೆ. ವೀಕ್ಷಕರೇ, 2 ದಿನದಲ್ಲಿ ಮನೆಗಳು ಸಿಗುತ್ತೆ. 2 ವರ್ಷ ಅಲ್ಲ, 20 ವರ್ಷದಿಂದ ಹೊಡೆದಾಟ, 20 ತಿಂಗಳಿಂದ ಹೊಡೆದಾಟ. ಮನೆ ಕುಡಿ ಅಂತ ಎಡತಾಗ್ತಾ ಇದ್ದಾರೆ. ಆದ್ರೆ ಅಂತವ್ರಿಗೆಲ್ಲ ಮನೆ ಕೊಡ್ತಾ ಇದ್ದೀರಾ? ಇಲ್ಲ. ಯಾಕೆ ಈ ರೀತಿಯ ತಾರತಮ್ಯ ಅನ್ನುವಂತಹ ಪ್ರಶ್ನೆಯನ್ನ ಈಗ ಮಾಡಲಾಗ್ತಾ ಇದೆ. ನೋಡಿ, ಬಹಳ ಸರಳವಾಗಿದೆ. ಆ ವಿಚಾರದಲ್ಲಿ ಸರ್ಕಾರ ಇಷ್ಟೊಂದು ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ಎಷ್ಟು ಜನ ಅತಿವೃಷ್ಟಿಯಿಂದ ಮನೆ ಕಳ್ಕೊಂಡಿಲ್ಲ, ಎಷ್ಟು ಜನ ಭೂಕುಸಿತಾಗಿ ಬೀದಿಗೆ ಬಂದಿಲ್ಲ, ಅಂತವ್ರಿಗೆ ಯಾಕೆ ಮನೆ ಕೊಡ್ತಾ ಇಲ್ಲ ಸರ್ಕಾರ? ಮುಸ್ಲಿಮರಿಗಾಗಿ ಮಾತ್ರ ರಾಜ್ಯ ಸರ್ಕಾರ ಫಟಾಫಟ್ ಕೆಲಸ ಮಾಡ್ತಾ ಇದೆಯಾ? ಹಿಂಗ್ಯಾಕೆ? 3 ದಿನದ ಹಿಂದೆ ಡಿಸಿಎಂಗೆ ಕೆಸಿ ವೇಣುಗೋಪಾಲ್ ಕರೆ ಮಾಡ್ತಾರೆ. ಕೇವಲ 24 ಗಂಟೆಗಳ ಒಳಗೆ ಸಿದ್ದರಾಮಯ್ಯ ಮಹತ್ವದ ಸಭೆಯನ್ನ ಕರೀತಾರೆ. ಕೇವಲ 48 ಗಂಟೆಯೊಳಗೆ ಬದಲಿ ಸ್ಥಳ ಗುರುತು ಮಾಡುತ್ತೆ ಸರ್ಕಾರ. ಕೇವಲ 48 ಗಂಟೆಯೊಳಗೆ ಬದಲಿ ಸ್ಥಳದ ಸಮೀಕ್ಷೆಯೂ ಕೂಡ ಪೂರ್ಣ ಆಗುತ್ತೆ. 48 ಗಂಟೆಯೊಳಗೆ ಒತ್ತುವರಿದಾರರಿಗೆ ಫ್ಲಾಟ್ ಘೋಷಣೆ ಆಗುತ್ತೆ. ಸುಮಾರು 11,20,000 ರೂಪಾಯಿ ಬೆಲೆ ಬಾಳುವ ಫ್ಲಾಟ್ಗಳನ್ನ ಅವರಿಗೆ ಪ್ರಕಟ ಮಾಡ್ತಾರೆ, ಅನೌನ್ಸ್ ಮಾಡ್ತಾರೆ. ಏಕಾಏಕಿ ಬುಲೆಟ್ ಸ್ಪೀಡ್ಗೆ ಬಂದಿದೆ ಸಿದ್ದರಾಮಯ್ಯ ಸರ್ಕಾರ ಇವರ ಪ್ರಕರಣದಲ್ಲಿ, ಈ ವಿಚಾರದಲ್ಲಿ ಮಾತ್ರ. ಈ ಸ್ಪೀಡ್ಗೆ ಹೈಕಮಾಂಡ್ ಹಸ್ತಕ್ಷೇಪವೇ ಕಾರಣ ಆಯ್ತಾ? ಕೇರಳ ಚುನಾವಣೆ ಕಾರಣಕ್ಕೆ ಸರ್ಕಾರದ ವೇಗ ಹೆಚ್ಚಾಯ್ತಾ? ಅತಿಯಾದ ಓಲೈಕೆ, ತುಷ್ಟೀಕರಣ, ಯಾರೋ ಬಂದು ಹೇಳಿದ್ರು ಅಂತ ಹೇಳಿ ನೀವು ಅವರಿಗೆ ಮನೆಗಳನ್ನ ಕೊಡ್ತಾ ಇದ್ದೀರಿ. ನಾನು ಹೇಳಿದ್ನಲ್ಲ, ಕಾನೂನು ರೀತ್ಯ ಇದ್ದವರಲ್ಲ ಅವರು, ನೂರಾರು ವರ್ಷಗಳಿಂದ ಅವರ ಪಿತ್ರಾರ್ಜಿತ ಆಸ್ತಿಯಲ್ಲಿ ಇದ್ದವರಲ್ಲ. ಬಾಗಲಕೋಟೆ, ಬಿಜಾಪುರ ಆ ಸೈಡೆಲ್ಲ ನದಿಯಲ್ಲಿ ಊರುಗಳೇ ಮುಳುಗೋಗಿ ಮನೆ ಕೊಡೋದಕ್ಕೆ ಎಷ್ಟು ವರ್ಷ ಬೇಕಾಯ್ತು. ಈಗಲೂ ಕೂಡ ವಿಧಾನಸೌಧಕ್ಕೆ ಓಡಾಡ್ತಾರವರು, ದಯಮಾಡಿ ನಮಗೆ ಪರಿಹಾರ ದುಡ್ಡು ಕೊಡಿ, ನಮಗೆ ಮನೆ ಕಟ್ಕೊಡಿ ಅಂತ. ಅವ್ರು ಯಾರು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಬೆಳಗಾವಿಯಲ್ಲಿ ಮಳೆ ಹೆಚ್ಚಾಗಿ ಮನೆಗಳೆಲ್ಲವೂ ಕೂಡ ನೆಲಸಮ ಆದವು. ಅವ್ರಿಗೆ ಮನೆ ಕಟ್ಕೊಟ್ಟಿದ್ದೀರಾ ಇದೇ ಸ್ಪೀಡಲ್ಲಿ? 2 ದಿನ ಬೇಡ, 2 ವರ್ಷ ತಗೊಳ್ಳಿ, ಕಟ್ಕೊಟ್ರ? ಹೋದ ವರ್ಷ ಅಲ್ಲಿ ಏನ್ ಸಮಸ್ಯೆ ಆಯ್ತು? ಇದನ್ನೆಲ್ಲ ಸರ್ಕಾರ ಯಾಕೆ ಗಮನಿಸಬಾರದು? ಯಾಕೆ ಈ ತಾರತಮ್ಯ? ಇನ್ನ ನೆಕ್ಸ್ಟ್